ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾವು 65ನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾವು ಹಲವಾರು ಅತಿಥಿಗಳನ್ನ ಮಾತನಾಡಿಸ್ತಾ ಬಂದಿದ್ದೇವೆ. ತಾವು ನಮ್ಮ ಯೂಟ್ಯೂಬ್ನಲ್ಲಿ ಗಮನಿಸ್ತಾ ಬನ್ನಿ. ಈ ಇಡೀ ತಿಂಗಳು ನಾವು ರಾಜ್ಯೋತ್ಸವ ಕುರಿತು ವಿಚಾರ ಮಂಥನವನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಡಲಿದ್ದೇವೆ. ಈ ಒಂದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಆನ್ಲೈನ್ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ವಿ, ಶಿಬಿರಗಳನ್ನ ಮಾಡಿದ್ವಿ, ಫೇಸ್ಬುಕ್ ನಲ್ಲಿ ಲೈವ್ ಕಾರ್ಯಕ್ರಮಗಳನ್ನ ನೀಡಿದ್ವಿ. ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್, ವ್ಯಕ್ತಿತ್ವ ವಿಕಸನದ ಕನ್ನಡದ ಒಂದು ರೀತಿಯ ಪ್ರಪ್ರಥಮ ರೀತಿಯ ಕೋರ್ಸ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಪಯಣದಲ್ಲಿ 3-4 ತಿಂಗಳಿಂದ ಜೊತೆಯಲ್ಲಿ ಇರುವಂತಹ 72 ವರ್ಷದ ಯುವಕ ಕಲಂದರ್ ಅವ್ರನ್ನ ಇವತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡೋದಕ್ಕೆ ಆಹ್ವಾನವನ್ನ ಮಾಡಿದ್ದೇನೆ. ಕಲಂದರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸರ್, ನಮ್ಮ ಈ 3-4 ತಿಂಗಳ ಪಯಣ ಈ ಆನ್ಲೈನ್ ನಲ್ಲಿ ಹೇಗಿತ್ತು ಅಂತ ಒಂದೆರಡು ಮಾತಾಡ್ಬಿಟ್ಟು ಆಮೇಲೆ ರಾಜ್ಯೋತ್ಸವದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸರ್. ಆಗ್ಬೋದು ಸರ್. ತಮ್ಮ ಗರಡಿಯಲ್ಲಿ ಈಗ 3-4 ತಿಂಗಳಿಂದ ನಾನು ಕಮ್ಮಟಗಳಿಗೆ ಹಾಜರಾಗ್ತಾ ಇದ್ದೀನಿ ಸರ್. ಏನಾಗಿದೆ ಅಂದ್ರೆ, ನಮಗೆ ಈ ಕೋವಿಡ್ ಟೈಮ್ನಲ್ಲಿ ಇದ್ದ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ಗುಡ್. ಹೊಸ ವಿಷಯಗಳ ಬಗ್ಗೆ ಕಲಿಕೆ ಮತ್ತು ಜ್ಞಾನ, ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದಾಗಿದೆ ಸರ್, ನನಗೆ ಮಾನಸಿಕ ಆರೋಗ್ಯ ಚೆನ್ನಾಗಾಗಿದೆ. ಅದೇ ತುಂಬಾ ಮುಖ್ಯ ಅಲ್ಲ ಸರ್? ಯಾಕಂತ ಹೇಳಿದ್ರೆ, ನನಗೆ ದೈಹಿಕ ನ್ಯೂನ್ಯತೆಗಳ ಬಗ್ಗೆ ಇದ್ದ ನನ್ನ ಗಮನ ಇದೆಯಲ್ಲ, ಅದು ನೀವು ಕೂಡ ಮನೆಗೆಲ್ಸ ಇದಾವಲ್ಲ, ಅದು ಮಾಡ್ರಿ, ಇದು ನೋಡ್ರಿ, ಇದು ಬರೀರಿ ಅಂತ ಅದರಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ದೈಹಿಕ ಆರೋಗ್ಯನೂ ಚೆನ್ನಾಗಿದೆ ಸರ್. ಸೊ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡಕ್ಕೂ ಸಹಾಯ ಆಗಿದೆ. ಬಹಳ ಚೆನ್ನಾಗಿ, ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್, ಅಷ್ಟು ಸಹಾಯ ಆಗಿದೆ ನನಗೆ. ನಾನು ನಮ್ಮ ಸ್ವಾತಂತ್ರ್ಯ ದಿನವನ್ನ ಆಚರಿಸೋ ಸಂದರ್ಭದಲ್ಲಿ ತಮಗೆ ಮಾತನಾಡ್ಲಿಕ್ಕೆ ಹೇಳಿದ್ದೆ. ಆ ಮಾತುಗಳನ್ನು ಕೇಳಿದ ಅನೇಕರು ಹೇಳ್ತಾರೆ, ಕಲಂದರ್ ಅವ್ರು ಹಿಸ್ಟ್ರಿ ಪ್ರೊಫೆಸರ್ ಅಂತ ಕೇಳಿದ್ರು ನಮ್ನ. ನೀವು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ರಿ ಆ ಒಂದು ಭಾಷಣ ಮಾಡ್ಲಿಕ್ಕೆ? ಆ ಭಾಷಣ ಮಾಡಕ್ ಸರ್ ಒಂದು 7-8 ದಿನ ನಾನು ಬಹಳ ಕಷ್ಟಪಟ್ಟೆ ಸರ್. ಅದು ನನಗೆ ಗೊತ್ತಿರೋ ಹಾಗೆ ನನಗೆ ಕಣ್ಣು ಬಹಳ ಮಂಜು ಕಾಣೋದಿಲ್ಲ. ನಾನು ಬರೀ ಕೇಳ್ಬೇಕು, ವಿಡಿಯೋ ಕೇಳ್ಬೇಕು, ಜ್ಞಾಪಕ ಇಟ್ಕೋಬೇಕು. ಈಗ ಆ ವಿಡಿಯೋ ನೋಡದೆ ಇರೋರೆಲ್ಲ ಒಂದ್ಸರಿ ಆಮೇಲೆ ನೋಡ್ತಾರೆ ನಿಮ್ಮ ವಿಡಿಯೋನ. ಈಗ ಮಾತಾಡ್ಸೋಕ್ಕಿಂತ ಮುಂಚೆನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಮಾತಾಡಕ್ ಹೊರಡ್ತಾ ಇದ್ದೀರಲ್ಲ, ಇದಕ್ಕೆ ಎಷ್ಟು ಶ್ರಮ ಹಾಕಿದ್ರಿ, ಎಷ್ಟೊತ್ತು ಸಿದ್ಧರಾಗಿದ್ದೀರಿ? ಈಗ 4 ದಿನ ಸರಿಸುಮಾರು ದಿನಕ್ಕೆ 3-4 ಗಂಟೆ 5 ಗಂಟೆ ಶ್ರಮ ಹಾಕಿದ್ದೀನಿ ಸರ್. ಕಲಂದರ್ ಅವರೇ, ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಸಿದ್ಧತೆ ಅನ್ನುವಂಥದ್ದು ತುಂಬಾ ಮುಖ್ಯ. ಯಾವುದೇ ಕಾರ್ಯ ಆಗ್ಲಿ, ತಾವು ಹಾಗೆ ಸ್ವಾತಂತ್ರ್ಯದ ಬಗ್ಗೆ ಸಿದ್ಧತೆಯನ್ನ ಮಾಡ್ಕೊಂಡು ಮಾತಾಡಿದ್ರಿ. ಈಗಲೂ ಕೂಡ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡ್ಲಿಕ್ಕೆ ಈಗ ಆರಂಭ ಮಾಡ್ತಾ ಇದ್ದೀರಿ. ನಿಮಗೆ ಶುಭವನ್ನ ಕೋರ್ತಾ, ನಾನೊಬ್ಬ ಮಾರ್ಗದರ್ಶಕನಾಗಿ ಚಿಕ್ಕ ವಯಸ್ಸಿನಿಂದ ಹಿರಿಯರವರೆಗೆ ಮಾರ್ಗದರ್ಶನವನ್ನ ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ಮುಂದಿನ ಸಮಯ ಸಂಪೂರ್ಣವಾಗಿ ನಿಮ್ಗೆ ಮಾತಾಡ್ಲಿಕ್ಕೆ ಕೊಡ್ತೇನೆ. ನಿಮ್ಮ ಮಾತು ಮುಗಿದ ನಂತರ ನಾನು ಮತ್ತೆ ಬರ್ತೇನೆ. ಕಲಂದರ್ ಅವರೇ, ಇಲ್ಲಿಂದ ನಿಮ್ಮ ಸಮಯ ಆರಂಭ. ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನ ತಾವು ತಿಳಿಸಿ ಅಂತ ವಿನಂತಿಸ್ಕೊಳ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ನವೆಂಬರ್ 1 ಕನ್ನಡ ಭಾಷಿಕರಿಗೆ, ಭಾಷಾ ಪ್ರೇಮಿಗಳಿಗೆ ಸ್ಮರಣೀಯ ದಿನ, ಒಂದು ಹಬ್ಬದ ದಿನ ಇದು. ಕಾರಣ 1/11/56 ನಮ್ಮಲ್ಲಿ ಹರಿದು ಹಂಚಿ ಹೋಗಿದ್ದ ನಮ್ಮ ಕನ್ನಡ ಭಾಷಿಕ ಪ್ರಾಂತಗಳು ಏಕೀಕರಣವಾಗಿ ಒಂದಾಗಿದ್ದಕ್ಕೆ ನಾವು ಹಬ್ಬ ಮಾಡ್ತೀವಿ. ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಂದ ನಮ್ಮಲ್ಲಿ ಹಂಚಿ ಹೋಗಿದ್ದ ರಾಜ್ಯಗಳು ಬಂದು ಸೇರಿದ್ರಿಂದ, ಜಿಲ್ಲೆಗಳು, ಪ್ರದೇಶಗಳು ಬಂದು ಸೇರಿದ್ರಿಂದ ನಾವು ಹಬ್ಬ ಆಚರಿಸ್ತೀವಿ. ಅದೇ ಈ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಪ್ರಕಾರ ಬೇರೆ ಬೇರೆ ಆದ ರಾಜ್ಯಗಳು ಹಬ್ಬ ಆಚರಿಸೋದಿಲ್ಲ. ಅವ್ರ ಸರ್ಕಾರಿ ಮಟ್ಟದಲ್ಲಿ ಒಂದು ಸಣ್ಣ ಸಮಾವೇಶ ಮಾಡಿ ಬಿಟ್ಬಿಡ್ತಾರ, ಅವ್ರು ಸಣ್ಣ ಸಭೆ ಮಾಡಿ. ನಮಗೆ ಹಬ್ಬ, ಅದು ಕನ್ನಡಿಗರಿಗೆ ಹಬ್ಬ ಸರ್. ಈ ಕನ್ನಡ ಹಬ್ಬದ ದಿನ ನಾವು ಬರೇ ಒಂದು ಬಾವುಟ ಹಾರಿಸಿ ಸೆಲ್ಯೂಟ್ ಹೊಡೆದು ನಾವು ಮುಗಿಸೋದಲ್ಲ. ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡ ಇತಿಹಾಸದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದು ಬಹಳ ಉತ್ತಮ, ಉಪಯುಕ್ತ ಸರ್. ಆಮೇಲೆ
ಮೆಲ್ಲಕ್ಕೆ ಹಾಕ್ತಾ ಹೋಗದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆ ಏನು ನೆನಪೇ ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಈ ಕನ್ನಡ ಭಾಷೆಯ ಬಗ್ಗೆ, ಈ ನೆಲದಲ್ಲಿ ನಾವು ಹೇಗೆ ಇಲ್ಲಿ ಇರೋಕ್ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ, ನಾನು ಯಾಕೆ ನಮ್ಮ ಕನ್ನಡ ಈ ಭಾಷೆ ಇಷ್ಟು ಸಮೃದ್ಧವಾಗಿ ಬೆಳೀತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಂದಿನಿಂದ ನಾನು ಬರಬೇಕು ಅಂತ ಮಾಡಿದ್ದೆ ಸರ್. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ ಅಂತ. ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ದೊರೆತ ಶಾಸನದಲ್ಲಿ ಕನ್ನಡ ಶಬ್ದ ಬಳಕೆ ಆಗಿದೆ. ಕ್ರಿಸ್ತಪೂರ್ವ 2ನೇ ಶತಮಾನ, 2000 ವರ್ಷಗಳ ಹಿಂದೆ ಶತಮಾನ ಅಂತ. ಅದರ ನಂತರ ನಮಗೆ ಈ ಸಿಕ್ಕಿರೋ ಶಾಸನಗಳಲ್ಲಿ ಹಲ್ಮಿಡಿ ಶಾಸನ 450 ಕ್ರಿಸ್ತ ಶಕ, ಕದಂಬರ ದೊರೆ ಕಾಕುತ್ಸವರ್ಮನ ಕಾಲದಲ್ಲಿ ಆಗಿದ್ದದು. ಅಲ್ಲಿಂದ ಇನ್ನು ಮುಂದೆ ಹೇಳ್ತೀನಿ. ಅದು ಕಾಕುತ್ಸವರ್ಮ ತಾಳಗುಂದ ಶಾಸನ ಸಿಕ್ಕಿದೆ ನಮಗೆ, ಇಲ್ಲಿ ತಮಟಕಲ್ಲು ಶಾಸನ ಸಿಕ್ಕಿದೆ, ಅದೇ ಚಂದ್ರವಳ್ಳಿಯಲ್ಲಿ ಮಯೂರವರ್ಮ, ಅದೇ ಕದಂಬರ ಮಯೂರವರ್ಮ ಕೆರೆ ಕಟ್ಟಿಸಿದಾಗ ಮಾಡಿದ ಶಾಸನ ಸಿಕ್ಕಿದೆ ನಮಗೆ. ಶ್ರವಣಬೆಳಗೊಳದ ಶಾಸನ ಇದೆ, ಬಾರಕೂರಿನ ಶಾಸನ ಇದೆ. ಹೀಗೆ ಅನೇಕ ಶಾಸನಗಳು ನಮಗೆ ಸಿಕ್ಕಿದಾವೆ. ಈ ಬಾದಾಮಿ ಶಾಸನ ಇದೆ, ಐಹೊಳೆ ಶಾಸನ ಇದೆ. ಇವೆಲ್ಲ ಏನು ಶಾಸನಗಳಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಶಾಸನಗಳು ಅಂದ್ರೆ ರಾಜನ ಆದೇಶಗಳು. ರಾಜನ ಆದೇಶಗಳು ಅಂದ್ರೆ ಇಲ್ಲಿನ ದತ್ತಿ ಕೊಡ್ತಿದ್ರು, ದಾನ ಕೊಡ್ತಿದ್ರು, ವೀರಗಲ್ಲ ನೆಡ್ತಿದ್ರು, ಆ ಕೆರೆ ಕಟ್ಟೆ ಕಟ್ಟಿಸಿದ್ನ ಉದ್ಯೋಗ ಶಾಸನಗಳು ಮಾಡ್ತಿದ್ರು. ಇವನ್ನೆಲ್ಲ ಆ ಊರಿನ ಪ್ರಮುಖ ಸ್ಥಳಗಳಲ್ಲಿ ಅಥವಾ ಕೆರೆ ಕಟ್ಟೆಗಳ ಸ್ಥಳಗಳಲ್ಲಿ, ದೇವಸ್ಥಾನಗಳ ಸ್ಥಳಗಳಲ್ಲಿ ಇದನ್ನ ಹಾಕ್ತಿದ್ರು. ಕಾರಣ ಏನು? ರಾಜನ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಥವಾ ರಾಜನ ಏನು ಆದೇಶ ಇದೆ ಅದು ಜನಕ್ಕೆ ಗೊತ್ತಾಗ್ಲಿ ಅಂತ. ಅಂದ್ರೆ ಅದರ ಅರ್ಥ ನಮ್ಮ ಜನಕ್ಕೆ ಆವಾಗ ಕನ್ನಡ ಗೊತ್ತಿತ್ತು, ಕನ್ನಡ ಮಾತಾಡ್ತಿದ್ರು, ಕನ್ನಡ ತಿಳ್ಕೊಳ್ತಿದ್ರು ಅಂತ. ಓದ್ತರ್ ಕಡಿಮೆ ಇರ್ಬೋದು, ಕುಳಿತು ಓದ್ದ ಇದ್ರು ಮಹಾಕಾವ್ಯಗಳಲ್ಲಿ ಏನು ಸರಿದೆ ಏನ್ ಸರಿ ಇಲ್ಲ ಅನ್ನೋ ಮಾತು ಬರ್ತಿತ್ತು ಕನ್ನಡಿಗರ ಅಂತ ಕವಿರಾಜ ಮಾರ್ಗದಲ್ಲಿ ಮಾತು ಬರ್ತದೆ. ಮುರಳಿ ತಿಮ್ಮಯ್ಯನವರು ಹೇಳ್ತಾರೆ ಅದನ್ನ. ಹಾಗೆ ಕನ್ನಡ ಭಾಷೆ ಜನಜನಿತವಾಗಿತ್ತು, ಜನರ ಭಾಷೆ ಆಗಿತ್ತು. ಯಾರಾದ್ರೂ 4 ಜನ ಓದ್ ಹೇಳಿದ್ರು ಅದು ಗೊತ್ತಾಗ್ತಿತ್ತು ಊರಿಗೆ. ಅಂದ್ರೆ ಕನ್ನಡ ಭಾಷೆ ಹಾಗೆ ಸಮೃದ್ಧವಾಗಿ ಇತ್ತು. ನಮ್ಮ ನಾಡನ್ನ ಬಹಳ ಸಮೃದ್ಧವಾಗಿ ಆಳಿದ್ರು. ನಾವು ಕನ್ನಡಿಗರು ಯಾವಾಗ್ಲೂ ಎಂತ ಸ್ವಭಾವದರು ಅಂದ್ರೆ ಎಲ್ಲಾರನ್ನು ಒಳಗೊಂಡು ಇದ್ದ ಸ್ವಭಾವದರು. ಆ ಬಾದಾಮಿಯ ಅರಭಟ್ಟನ ಶಾಸನದಲ್ಲಿ ಹೇಳ್ತಾನೆ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೋ ವಿಪರೀತನ್, ಮಾಧವನ್ ಪೆರನಲ್ಲ ಅಂತ. ಅಂದ್ರೆ ನಾವು ಎಲ್ಲಿ ಸ್ನೇಹಿತರ ಜೊತೆಗೆ ಸ್ನೇಹಿತರು, ವೈರುಗಳ ಜೊತೆಗೆ ವೈರುಗಳು, ನಾವು ಸಾಕೋರು, ನೋಡ್ಕೊಳ್ಳೋರು, ನಾವು ಶತ್ರುಗಳಲ್ಲ ಅಂತ ಬಹಳ ದೊಡ್ಡ ಮಾತು ಹೇಳ್ತಾನೆ. ಆಮೇಲೆ ನಮ್ಮ ರಾಜ್ಯವನ್ನು ಎಷ್ಟು ಚೆನ್ನಾಗಿ ಆಳಿದ್ರು ಅನ್ನೋದಕ್ಕೆ ಪಂಪ ಹೇಳ್ತಾನೆ, ಆರುಂಕೋಶ ಬಿಟ್ಟೋಡಂ ನೆನೆಯುವುದನ್ನ ನಮ್ಮ ಬನವಾಸಿ ದೇಶಂ ಅಂತ. ನಾವು ಕನ್ನಡಿಗರಾದ್ರು ಎಷ್ಟು ಸಮೃದ್ಧವಾಗಿ ಆಳಿದ್ವಿ, ಕನ್ನಡ ಭಾಷೆ ಎಷ್ಟು ಉಳಿತು ಅಂತ. ಇದು ಆದ್ಮೇಲೆ ನಾನು ಕರ್ನಾಟಕವನ್ನು ಆಳಿದ ಕನ್ನಡ ರಾಜರ ಬಗ್ಗೆ 4 ಮಾತಾಡಬೇಕಿತ್ತು ಸರ್. ಮೊಟ್ಟ ಮೊದಲಿಗೆ ಶಾತವಾಹನರು, ಅವನು ಸ್ಥಾಪಕ ಸಿಮುಖ ಅನ್ನೋನು ಸಹಿತ ಬಳ್ಳಾರಿ ಕಡೆನು ಅಂತ ಹೇಳ್ತಾರೆ ಸರ್, ಕೆಲವರು ಆಂಧ್ರ ಕಡೆರು ಅಂತ ಹೇಳ್ತಾರೆ. ಅಲ್ಲಿನ ಗೌತಮಿ ಪುತ್ರ ಶಾತವರ್ಣಿಯವನು, ಅವನಿಗೇನಿತ್ತು ಅಂದ್ರೆ ಅವನ ವಾಹನಗಳು ತ್ರೈ ಸಮುದ್ರ ತ್ವಯಪಿತ ವಾಹನ ಅಂತ, ಒಂದು 3 ಸಮುದ್ರಗಳ ನೀರನ್ನು ಕುಡಿದ ವಾಹನ ಹತ್ತಿದ್ದ ಅಂತ. ಅಂದ್ರೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ನಡುವಿನ ಎಲ್ಲಾ ಪ್ರದೇಶವನ್ನು ಆಳಿದನು. ಅಷ್ಟು ಸಮೃದ್ಧವಾಗಿ ಆಳಿದ್ರು ಸರ್. ನಂತರ ಬರ್ತಾರೆ ಬನವಾಸಿಯ ಕದಂಬರು, ಬಹಳ ಮುಖ್ಯವಾದ ಮಯೂರವರ್ಮ, ಕಾಕುತ್ಸವರ್ಮ, ಶಾಂತಿವರ್ಮ ಎಲ್ಲ ನೋಡಿ. ಈಗ ಹಲ್ಮಿಡಿ ಶಾಸನ ಕಾಕುತ್ಸವರ್ಮನ ಕಾಲದಲ್ಲಿ ಆಗಿದ್ದು, ಮಯೂರವರ್ಮನ ಕಾಲದಲ್ಲಿ ಚಂದ್ರವಳ್ಳಿ ಶಾಸನ ಆಗಿದ್ದು. ಅವರು ಆಳ್ತಾರೆ. ಅಲ್ಲಿಂದ ಮುಂದೆ ನಾವು ಬಾದಾಮಿ ಚಾಲುಕ್ಯರಿಗೆ ಬರ್ತೀವಿ. ಪುಲಿಕೇಶಿ ನಾವು ಎಷ್ಟು ಆಳಿದ್ವಿ ಅನ್ನೋದು ನೋಡಿ. ಎಷ್ಟು 2ನೇ ಪುಲಿಕೇಶಿ ನರ್ಮದಾ ತೀರಕ್ಕೆ ಹೋಗಿ ಹರ್ಷನನ್ನ ಸೋಲಿಸಿ ನಮ್ಮ ರಾಜ್ಯವನ್ನ ನರ್ಮದಾ ನದಿಯವರೆಗೂ ವಿಸ್ತರಿಸಿದ್ದ ಅಂತ. ನಮ್ಮ ರಾಜ್ಯದ ಕನ್ನಡ ನಾಡನ್ನ ಹೇಗೆ ಆಳಿದ್ರು ನಮ್ಮರು ಅಂತಂದು ಹೇಳಿ. ಆ ನಂತರ ಮಾನ್ಯಕೇಟದ ರಾಷ್ಟ್ರಕೂಟರು ಬರ್ತಾರೆ. ರಾಷ್ಟ್ರಕೂಟ ಅಮೋಘ ವರ್ಷ ನೃಪತುಂಗ ಬಹಳ ಮುಖ್ಯವಾದನು. ಸುಲೇಮಾನನ್ನ ಅವನು ಆಸ್ಥಾನಕ್ಕೆ ಬಂದನು. ಅವನು ಬರೀತಾನೆ, ನಾನು ನೋಡಿರೋ 4 ಮಹಾ ಸಾಮ್ರಾಜ್ಯಗಳಲ್ಲಿ ಇದೊಂದು ಸಾಮ್ರಾಜ್ಯ ಅಂತ. ಅದರ 3ನೇ ಕೃಷ್ಣ ಮತ್ತು 3ನೇ ಗೋವಿಂದನ ಕುದುರೆಗಳು ಹಿಮಾಲಯದ ಅಡಿಯ ನೀರನ್ನು ಕುಡಿದು, ಗಂಗಾ ನದಿಯ ಜಲವನ್ನು ಅವನ ಗಜಗಳು ಕುಡಿದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ರಾಜ್ಯನ ಎಷ್ಟು ಮಹತ್ವವಾಗಿ ಆಳಿದ್ರು ಅಂತಂದೇಳಿ. ಅಲ್ಲಿಂದ ಬರ್ತಾರೆ ಕಲಚೂರಿನ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಅಷ್ಟೇ. 6ನೇ ವಿಕ್ರಮಾದಿತ್ಯ
ಅವನ ಕಾಲದಿಂದ ನಮ್ಮ ವಿಕ್ರಮ ಶಕೆ ಶುರು ಆಗಿದ್ದು. ಅಂದ್ರೆ ಕನ್ನಡ ಇಷ್ಟು ಆಳಿದ್ದು ನಮ್ಮನ್ನ ಎಷ್ಟು ಚೆನ್ನಾಗಿ ಆಳಿದ್ರು ಅಂತ. ಅಲ್ಲಿಂದ ನೋಡಿ ದ್ವಾರ ಸಮುದ್ರದ ಹೊಯ್ಸಳರು, ವಿಷ್ಣುವರ್ಧನ, ನಾವು ನೋಡ್ತೀವಿ, ಹಳೇಬೀಡು, ಬೇಲೂರು, ಎಂಥ ದೇವಸ್ಥಾನಗಳು ಹೆಂಗ್ ಬರ್ದು, ಶಿಲಾಶಾಸನಗಳು ಬಂದು, ಎಲ್ಲವೂ ಬಂದು ಅಲ್ಲಿಂದ ಬಾಮನಿ ಸುಲ್ತಾನರಿದ್ರು, ಬೀದರ್ನರು, ಬಿಜಾಪುರನವರು, ಆದಿಲ್ ಶಾಹಿ ಸುಲ್ತಾನರಿದ್ರು, ಹಂಪೆ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಅದ್ಭುತವಾಗಿ ಆಳದ. ಅಂದ್ರೆ ನಮ್ಮ ದೇಶ, ನಮ್ಮ ನಾಡನ್ನ ನಮ್ಮ ಕನ್ನಡಿಗ ರಾಜರು ಆಳಿದ್ಕೋಸ್ಕರ. ಇಲ್ಲಿಂದ ಮುಂದೆ ಮೈಸೂರು ಅರಸರು, ಹೈದರಾಲಿ ಟಿಪ್ಪು ಸುಲ್ತಾನ್ ಅವರು ನಮ್ಮ ನಾಡನ್ನ ಕನ್ನಡಿಗರು ಆಳಿದಕ್ಕೋಸ್ಕರ ಕನ್ನಡ ಭಾಷೆ ಉಳಿಯಿತು. ಕನ್ನಡ ಭಾಷಿಕರು ನಾವು ಬೀದರ್ನಿಂದ ಚಾಮರಾಜಪೇಟೆವರೆಗೆ, ಮಂಗಳೂರಿನಿಂದ ಪಾವಗಡದವರೆಗೆ ಇರೋಕ್ ಸಾಧ್ಯ ಆಯ್ತು ಅಂತ ನಾನು ಹೇಳೋ ಇಷ್ಟಪಡ್ತಾ ಇರೋದು. ಅದರ ಜೊತೆಗೆ ಕನ್ನಡ ಭಾಷೆ ಬೆಳೆಯಕ್ಕೆ ಕವಿಗಳು ಮತ್ತು ಕೃತಿಗಳು ಬಹಳ ಮುಖ್ಯ ಆಗಿದಾವೆ ನೋಡಿ. 8, 9, 10, 11, 12ನೇ ಶತಮಾನ ಅದು ಪೂರ್ವ ಕನ್ನಡ ಮತ್ತು ನಡುಗನ್ನಡದ ಸಾಹಿತ್ಯಗಳು ಮತ್ತು ಕೃತಿಗಳು ಇದಾವಲ್ಲ, ಅದನ್ನ ನಾನು ಯಾಕೆ ಹೇಳಕ್ ಬರ್ತೀನಿ, ಮತ್ತು ಅದೇ ಮಾತು, ಅಲ್ಲಿ ಸಾಹಿತ್ಯ ಬೆಳೆದ್ರಿಂದ ಭಾಷೆ ಬೆಳೀತು, ಭಾಷೆ ಬೆಳೆದಿಂದ ನಾವು ಭಾಷಿಕರು ಇದ್ವಿ, ಭಾಷಿಕರು ಉಳಿದಿದ್ದೀವಿ ಅಂತ ಹೇಳಿ. ಪಂಪ ಆದಿನಾಥ ಪುರಾಣ ಬರೀತಾನೆ, ವಿಕ್ರಮಾರ್ಜುನ ವಿಜಯ ಬರೀತಾನೆ, ಅವನು ಅರಿಕೇಸರಿಯ ಆಶ್ರಯದಾತ ಇರ್ತಾನೆ, ಚಾಲುಕ್ಯರ ಆಶ್ರಯದಾತ ಇರ್ತಾನೆ, ಪೊನ್ನ ರಾಷ್ಟ್ರಕೂಟರ ರಾಜನ ಆಸ್ಥಾನದಲ್ಲಿ ಇರ್ತಾನೆ, ಅವನು ಶಾಂತಿ ಪುರಾಣ ಬರೀತಾನೆ. ಶಾಂತಿ ಪುರಾಣವನ್ನ ಅತಿಮೊಬ್ಬಿ 1000 ಪ್ರತಿಗಳು ಹಂಚಿಲ್ಲಂತ. ಬಹಳ ನೋಡಿ, ಆಗಿನ ಕಾಲಕ್ಕೆ 1000 ಪ್ರತಿ ಮಾಡಿದ್ರು ಅಂದ್ರೆ ಸಾಹಿತ್ಯಕ್ಕೆ ಎಷ್ಟು ಬೆಲೆ ಇತ್ತು, ಭಾಷೆಗೆ ಎಷ್ಟು ಬೆಲೆ ಇತ್ತು. ರನ್ನ ಸಾಹಸ ಭೀಮ ವಿಜಯಂ ಬರಿತಾನೆ, ಅಜಿತನಾಥ ಪುರಾಣ ಬರಿತಾನೆ, ಹಿಂಗೆ ನಾಗಚಂದ್ರ ಮಲ್ಲಿನಾಥ ಪುರಾಣ ಬರಿತಾನೆ, ಹರಿಹರ ರಗಳೆ ಬರೀತಾರೆ, ಹರಿಹರ ರಾಘವಂಕ ಹರಿಶ್ಚಂದ್ರ ಚರಿತೆ ಬರಿತಾನೆ. ಈ ಎಲ್ಲ ಇದಲ್ಲ ಭಾಷೆ ಬೆಳೆದಿದ್ಕೆ ಕಾರಣ ಆಗೋದು ಸರ್. ಇದು ಆದ್ಮೇಲೆ ಇನ್ನೊಂದು ದೊಡ್ಡ ಸಂಕ್ರಾಂತಿ ಇವತ್ತು ವಚನ ಸಾಹಿತ್ಯ ಬಂತು. ಬಸವಣ್ಣವರು, ಜೇಡರದಾಸಿಮಯ್ಯನವರು, ಅಲ್ಲಮ ಪ್ರಭು ಅವರು, ಅಕ್ಕಮಹಾದೇವಿಯವರು ಸಾರ್ ಅವರು ಒಂದು ಫಿಲಾಸಫಿನ, ಒಂದು ತತ್ವಶಾಸ್ತ್ರ ಎಷ್ಟು ಸಣ್ಣ ಸಣ್ಣ ಮಾತಿನಲ್ಲಿ ಹೇಳ್ತಿದ್ರು ಅಂದ್ರೆ ಜನರಕ್ಕೆ ಹೃದಯಕ್ಕೆ ಹತ್ಕೊಳ್ತಿದ್ದವು. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಬೀಸುವ ವಾಯು ನಿನ್ನ ದಾನ. ಆ ದೊಡ್ಡ ತತ್ವನ ಮೂರು ಮಾತುಗಳಲ್ಲಿ, 3 ಶಬ್ದಗಳಲ್ಲಿ ಹೇಳ್ತಾನ. ತನುವ ತೋಟವ ಮಾಡಿ, ಮನವ ಗುದ್ದಲಿಯ ಮಾಡಿ, ಅಗೆದು ತೆಗೆಯುವನಯ್ಯ ಭ್ರಾಂತಿಯ ಕಳೆಯ ಅಂತ. ಅಗೆದು ಕಳೆಯುವನಯ್ಯ ಭ್ರಾಂತಿಯ ಬಲೆಯ ಬೇರ ಅಂತ. ಅಂದ್ರೆ ಆ ದೊಡ್ಡ ತತ್ವಶಾಸ್ತ್ರ ಮಾತುಗಳನ್ನ ಸಣ್ಣ ಮಾತುಗಳಲ್ಲಿ ಮಾಡ್ತಿದ್ರಿಂದ ಆಮೇಲೆ ವಚನ ಸಾಹಿತ್ಯ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಸಮಾಜದ ಎಲ್ಲಾ ಮುಖ್ಯ ಜನರು, ಸಣ್ಣ ಮೋಚಿ, ಬಡಿಗಿ, ಕಮ್ಮಾರ, ಚಮ್ಮಾರ ಯಾರಿದ್ದಾರೆ ಎಲ್ಲರೂ ವಚನಗಳು ಹೇಳಿದ್ರು. ಭಾಷೆ ಬೆಳೀತಾ ಹೋಗಿದ್ಕೆ ಅದ್ಭುತವಾದ ಕೊಡುಗೆ ಸರ್ ಅದು. ಅದರ ನಂತರ ದಾಸರು ಅಷ್ಟೇ ಆ ಭಕ್ತಿ ಪ್ರಧಾನವಾದ ಗೀತೆಗಳನ್ನ ಅವರು ಸರಳವಾದ ಸುಂದರವಾದ ಕನ್ನಡದಲ್ಲಿ ಹೇಳಿದ್ರಿಂದ ಭಾಷೆ ಗಟ್ಟಿ ಹಾಕ್ಯಂತ ಹೋಯ್ತು. ನಮ್ಮ ಭಾಷಿಕ ಜನರು ನಾವು ಒಟ್ಟಾಗಿ ಬಂದು ಸರ್ ಇವೆಲ್ಲ ನೆನೆಸ್ಕೊಳ್ತಾ ನಾನು ಈಗ ಇದು ಏಕೀಕರಣ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ನಾನು ಬರ್ತೀನಿ ಸರ್. 1856 ಅಂದ್ರೆ ಸಿಪಾಯಿ ದಂಗೆ ಮುಂಚೆ ಡೆಪ್ಯೂಟಿ ಚನ್ನಬಸಪ್ಪನವರು ಅಂತ ಹೇಳಿ ಒಬ್ರು ಶಿಕ್ಷಣಾಧಿಕಾರಿ ಇದ್ರು ಮುಂಬೈ ಸರ್ಕಾರದಲ್ಲಿ. ಅವ್ರು ಅವಾಗ್ಲೇನೆ ಕನ್ನಡ ಶಾಲೆಗಳನ್ನ ತೆಗೆದ್ರು. ಅದು ಪ್ರಥಮ ಹೋರಾಟ ನೋಡಿ ಸರ್. ಕನ್ನಡ ಕಲಿಸೋಕೆ ಶಾಲೆಗಳನ್ನ ಕಲಿದ್ರು, ನಾರ್ಮಲ್ ಶಾಲೆಗಳನ್ನ ಅವರು. ಅಲ್ಲಿಂದ ಪ್ರಾರಂಭ ಆಯ್ತು ಸರ್. ಇಲ್ಲಿ ಜಾಗೃತಿ ಕನ್ನಡಿಗರಲ್ಲಿ ಜಾಗೃತಿ, ನಾವು ಒಂದಾಗ್ಬೇಕು, ನಮ್ಮ ಪ್ರದೇಶಗಳು ಒಂದಾಗ್ಬೇಕು ಅನ್ನೋ ಮಾತು ಮಾಡ್ತಾನೇ ಇದ್ರು ಸರ್. ಅಲ್ಲಿಗೆ 1890ರಲ್ಲಿ ಒಬ್ಬ ಕನಸುಗಾರ ರಾಮಚಂದ್ರ ಹಣಮಂತ ದೇಶಪಾಂಡೆ ಅಂತ, RH ದೇಶಪಾಂಡೆ ಅಂತ, ಅವ್ರು ಸಿರಿಗನ್ನಡಂ ಗೆಲ್ಗೆ ಅನ್ನೋ ಶಬ್ದ ಅವರೇ ಹುಟ್ಟಾಕಿದ್ದು. ಅದನ್ನ BM ಶ್ರೀ ಅವರು ಆಮೇಲೆ ಬೆಳೆಸಿದ್ರು ಸರ್. ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದ್ರು. ಅವರೇ ಕಾರ್ಯದರ್ಶಿ ಆದ್ರು. ಕೈಕೇಣಿ ಶಾಮರಾಯರು ಅದಕ್ಕೆ ಅಧ್ಯಕ್ಷರಾದ್ರು ಸರ್. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿನ ಆ ಸಂಘದಿಂದ ಜನ ಜಾಗೃತಿ ಶುರು ಮಾಡಿದ್ರು. ನಾವು ಕನ್ನಡಿಗರು ಒಂದಾಗಬೇಕು, ಕನ್ನಡ ಭಾಷಿಕರು ಒಂದಾಗಬೇಕು ಅಂತಂದೇಳಿ. ಇದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹೋಗ್ತೀನಿ ನಾನು. ಟಿಪ್ಪು ಸುಲ್ತಾನ್ ಅವರು ಸತ್ತೋದ್ಮೇಲೆ ಬ್ರಿಟಿಷ್ನವರು ನಮ್ಮ ಕರ್ನಾಟಕ ಪ್ರದೇಶವನ್ನ ಭಾಗಗಳಾಗಿ ಹಂಚಿಬಿಟ್ರು. ನಿಜಾಮನಿಗೆ ಸ್ವಲ್ಪ ಭಾಗ ಕೊಟ್ರು, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಅಲ್ಲಿ ಕೊಟ್ಬಿಟ್ರು. ಈ ಬೆಳಗಾಮು, ಬಿಜಾಪುರ, ಧಾರವಾಡ ಈ ಪ್ರದೇಶಗಳನ್ನೆಲ್ಲ ಮುಂಬೈ ಸರ್ಕಾರ ಕೊಟ್ಬಿಟ್ರು.
ಮಂಗಳೂರು ಕರಾವಳಿ ತೀರನ್ನ ತಾವು ಇಟ್ಕೊಂಡ್ರು. ಮೈಸೂರು ಅರಸರಿಗೆ ಒಂದು 10 ಜಿಲ್ಲೆ ಕೊಟ್ರಿ ಇಲ್ಲಿ ನಮಗೆ. ಹೀಗೆ ಭಾಗ ಮಾಡಿ ಬೇರೆ ಬೇರೆ ಮಾಡಿಬಿಟ್ಟಿದ್ರು. ಒಂದೇ ಆಡಳಿತದಲ್ಲಿ ಒಂದೇ ಭೌಗೋಳಿಕವಾಗಿ ಒಂದ್ ಕಡೆ ನಾವು ಇದ್ದಿಲ್ಲ. ಆಗ ಈ ಡೆಪ್ಟಿ ಚನ್ನಬಸಪ್ಪನವರು ಮಾಡಿದ ಕೆಲಸ ಬಹಳ ದೊಡ್ಡ ಕೆಲಸ ಇದು. ಕನ್ನಡನ ಉಳಿಸಬೇಕು, ಇಲ್ದೇ ಇದ್ರೆ ಎಲ್ಲ ಮರಾಠಿ ಆಗ್ಬಿಡ್ತಿತ್ತು ಅಲ್ಲಿ. ನಮ್ಗೆ ಧಾರವಾಡದಿಂದ ಆಚೆ ಎಲ್ಲ ಮರಾಠಿ ಆಗ್ಬಿಡ್ತು. ಕನ್ನಡ ಸ್ವಲ್ಪ ನಮ್ ಮೈಸೂರಲ್ಲಿ ಬಳಕೆ ಇತ್ತು, ಅಲ್ಲಿ ಬಳಕೆ ಇದ್ದಿಲ್ಲ ಜಾಸ್ತಿ, ಆಡಳಿತದಲ್ಲಿ ಇದ್ದೇ ಇಲ್ಲಲ್ಲ. ಅದಕ್ಕೋಸ್ಕರ ಮಾಡ್ರು. ಆಮೇಲೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘನ ಸ್ಥಾಪಿಸಿದ್ರು. ಅವರು ಸಮಾವೇಶಗಳನ್ನ ಮಾಡಿದ್ರು, ಗ್ರಂಥಕರ್ತನ ಕರೆದ್ರು, ಲೇಖಕರನ್ನ ಜನ ಊರಿಗೆ ಹೋಗಿ ಮಾಡಿ ಸರ್. 1896ರಲ್ಲಿ ಒಂದು ವಾಗ್ಭೂಷಣ ಅಂತ ಪತ್ರಿಕೆ ತೆಗೆದ್ರು. ಆ ಪತ್ರಿಕೆ ಕೆಲಸ ಬಹಳ ದೊಡ್ಡದಾಗ್ಬಿಡ್ತು. ಆ ಪತ್ರಿಕೆಗೆ ಆಲೂರು ವೆಂಕಟರಾಯ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯರಂತವರು ಸಹಿತ ಬರೀತಿದ್ರು. ಆ ಪತ್ರಿಕೆಗಳಲ್ಲಿ ಲೇಖನಗಳು ಬಂದು ಅದನ್ನ ಪ್ರತಿ ಸರಿ ಜಾಗೃತಿ ಮಾಡುದು, ನಾವು ಒಂದಾಗ್ಬೇಕು, ನಮ್ಮ ಕನ್ನಡ ಪ್ರದೇಶಗಳು ಒಂದಾಗ್ಬೇಕು ಅಂತ ಅವ್ರು ಹೇಳ್ತಾ ಮಾಡ್ತಾ ಇದ್ದಿದ್ದು. ಅದು ವಾಗ್ಭೂಷಣ ಪತ್ರಿಕೆ. ಆಮೇಲೆ ನುಡಿಗನ್ನಡಿ, ಇದು ಕನ್ನಡ ನುಡಿ ಅನ್ನೋ ಒಂದು ಪತ್ರಿಕೆನೂ ಮಾಸ ಪತ್ರಿಕೆನೂ ಮಾಡಿದ್ರು. ಅಲ್ಲಿಂದ ಈಚೆ ಮತ್ತೆ 1916ರಲ್ಲಿ ಕರ್ನಾಟಕ ಸಭಾ ಆಯ್ತು. ಆಲೂರು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾಯರು, ರಾಯರು ಸೇರಿ ಅದನ್ನ ಕರ್ನಾಟಕ ಸಭಾ ಮಾಡಿದ್ರು. ಅವ್ರದ್ದು ಅದೇ ಕೆಲಸ. ಆಮೇಲೆ 1922ರಲ್ಲಿ ಜಯ ಕರ್ನಾಟಕ ಒಂದು ಪತ್ರಿಕೆನೂ ತೆಗೆದ್ರು ಆಲೂರು ವೆಂಕಟರಾಯರು. ಅವ್ರೆಲ್ಲಾರ ಕೆಲಸನೂ ಅದೇ, ಲೇಖನಗಳು ಬರೆಯೋದು, ಸಮಾವೇಶ ನಡೆಸೋದು. ಬಹಳಷ್ಟು ಸಮಾವೇಶಗಳನ್ನ ನಡೆಸಿದ್ರು ಅವರೆಲ್ಲ. ಲೇಖಕರ ಸಮಾವೇಶ ನಡೆದ್ರು, ನಿರ್ಣಯಗಳನ್ನ ತಗೊಂಡ್ರು. ನಾವು ಕರ್ನಾಟಕ ಪ್ರಾಂತದರು ಒಂದಾಗ್ಬೇಕು ಅಂತ. ಸರ್, ಇಲ್ಲಿಂದ ನಮಗೇನಾಯ್ತು, 1915 ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶುರು ಆಯ್ತು ಮೈಸೂರಿನಲ್ಲಿ. ಸರ್ ಎಂ ವಿಶ್ವೇಶ್ವರ ಅವರು ದಿವಾನರಾಗಿದ್ದಾಗ ಚಾಮರಾಜ ಅರಸರು ಅಂದಿನ ಕಾಲಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ 6,000 ರೂಪಾಯಿ ಕೊಟ್ಟಿದ್ರು. ಅದನ್ನ ನೆನೆಸ್ಕೋಬೇಕು ನಾವು. ಕನ್ನಡ ಸಾಹಿತ್ಯ ಪರಿಷತ್ ಏನಾಯ್ತು, 1916, 18, 19, 20ರಲ್ಲಿ ಮೈಸೂರಿನಲ್ಲಿ, ಧಾರವಾಡದಲ್ಲಿ, ಹಾಸನದಲ್ಲಿ, ಹೊಸಪೇಟೆಯಲ್ಲಿ ಎಲ್ಲಾ ಸಮ್ಮೇಳನಗಳು ಮಾಡಿದ್ರು. ಎಲ್ಲಾದ್ರಲ್ಲೂ ನಿರ್ಣಯಗಳನ್ನ ನಾವು ಕನ್ನಡ ಪ್ರಾಂತಗಳು ಒಂದಾಗಬೇಕು ಅಂತ ತಗೊಳ್ತಾ ಹೋದ್ರು. 1900 ಅಲ್ಲಿ ಮುಂದೆ ಏನಾಯ್ತು, 1928ರಲ್ಲಿ ನೆಹರು ಸಮಿತಿ ಆಯ್ತು. ನೆಹರು ಸಮಿತಿಯವರು ಒಪ್ಪಿಗೆ ಕೊಟ್ರು ಅದನ್ನ ಪ್ರಾಂತೀಯಗಳು ಆಗ್ಬೇಕು, ಭಾಷಾ ಪ್ರಾಂತ್ಯಗಳು ಆಗ್ಬೇಕು ಅಂತ. ಈ ಒಂದು ಸೈಮನ್ ಕಮಿಷನ್ ಬಂದಿತ್ತು ಇಲ್ಲಿಗೆ 28ರಲ್ಲಿ. ಆ ಸೈಮನ್ ಕಮಿಷನ್ ಸಹಿತ 1928ರಲ್ಲಿ ಸೈಮನ್ ಕಮಿಷನ್ ಸಹಿತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಭಾಷಾ ಪ್ರಾಂತ್ಯಗಳು ಆಗ್ಬೇಕು ಅಂತಂದು ಹೇಳಿ 1937ರಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಕ್ಕೆ ಆಲೂರು ವೆಂಕಟರಾಯರೇ ಅಧ್ಯಕ್ಷರಾಗಿದ್ರು ಸರ್. ಹೀಗೆ ಈ ಹೋರಾಟ ಬೆಳೀತಾ ಹೋಯ್ತು. 1920ರಿಂದ ಬಹಳ ದೊಡ್ಡ ಇದು ಆಯ್ತು ಸರ್. ಏನಾಯ್ತು, 1918ರಲ್ಲಿ ಒಂದು ರಾಜಕೀಯ ಪರಿಷತ್ ಶುರು ಆಯ್ತು. 1920 ಧಾರವಾಡದಲ್ಲಿ ಒಂದು ರಾಜಕೀಯ ಪರಿಷತ್ ಸಭೆ ನಡೀತು. ಅದು ಮಾಧವರಾವ್ ನಮಗೆ ದಿವಾನ್ರಿದ್ರಲ್ಲ, ಅವ್ರ ಅಧ್ಯಕ್ಷತೆಯಲ್ಲಿ ನಡೀತದು. ಅಲ್ಲಿ ನಿರ್ಣಯ ಆಯ್ತು, ನಮಗೆ ನಮ್ಮ ಪ್ರಾಂತ್ಯ, ನಮ್ಮ ಕರ್ನಾಟಕ ಬೇಕ್ರಿ, ನಮಗೆ ಕನ್ನಡ ಪ್ರಾಂತಗಳು ಒಂದಾಗ್ಬೇಕು ಅಂತಂದು ಹೇಳಿ. ಆಮೇಲೆ 1917ರಲ್ಲೂ ಕಲ್ಕತ್ತಾ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾತಾಗಿತ್ತು. 1920ರಲ್ಲಂತೂ ನಾಗ್ಪುರ ಸೆಷನ್ಗೆ ನಮ್ಮಿಂದ 800,000 ಜನ ಅಲ್ಲಿ ಹೋಗಿ ಹಕ್ಕೊತ್ತಾಯ ಮಂಡಿಸಿದ್ರು. ಅವಾಗ ಏನಾಯ್ತು, ಅಲ್ಲಿ ಅದು ಒಪ್ಪಿಗೆನೂ ಸಿಕ್ತು. ಆಮೇಲೆ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳು ಒಪ್ಪಿಗೆ ಆಯ್ತು ಅಲ್ಲಿ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಗಂಗಾಧರ ದೇಶಪಾಂಡೆ ಅದರ ಅಧ್ಯಕ್ಷ ಆದ್ರು ಫಸ್ಟ್. ಅವರು ಕರ್ನಾಟಕದ ಕೇಸರಿ, ಅವರು ಖಾದಿ ಭಗೀರಥ ಅಂತಿದ್ರು ಅವರಿಗೆ, ಗಂಗಾಧರ ದೇಶಪಾಂಡೆ ಅವರಿಗೆ. ಅದು ಆಯ್ತು. ಆಮೇಲೆ ಅದು ಆದ್ಮೇಲೆ 1924ರಲ್ಲಿ ಬೆಳಗಾಂನಲ್ಲಿ ಅಧಿವೇಶನ ಆಯ್ತು. ಗಾಂಧೀಜಿಯವರು ಅಧ್ಯಕ್ಷರಾಗಿದ್ರು. ಅದು ಇಲ್ಲಂತೂ ಬಹಳ ದೊಡ್ಡ ಬದಲಾವಣೆ ಆಯ್ತು. NS ಹರ್ಡೀಕರ್ ಅವರು ಗಾಂಧಿ ಹಿಂದೂಸ್ತಾನಿ ಸೇವಾದಳದ ಅಧ್ಯಕ್ಷರು. ಹರ್ಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಅಂತ ಹೆಸರಾದರು. ಆಮೇಲೆ ಗಂಗಾಧರ್ ದೇಶಪಾಂಡೆ ಅವರು ಬಹಳ ಮುತುವರ್ಜಿಯಿಂದ ಇದನ್ನ ಆಯೋಜನೆ ಮಾಡಿದ್ರು ಸರ್. ಅಲ್ಲಿ ಮಹಾತ್ಮ ಗಾಂಧಿ ಅವರು ಸಹಿತ ಕರ್ನಾಟಕ ಪ್ರಾಂತ್ಯಗಳು ಒಂದಾಗೋಕೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ರು. ಅಲ್ಲಿ ಏನಾಯ್ತು, ಹುಯಿಲ್ಗೋಳ್ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ್ರು. ವೀಣೆ ಸೆಷನ್ ವೀಣೆ ಬಾರಿಸಿದ್ರು. ಅದು ಏನಾಯ್ತು, ಜಾಗೃತಿ. ಇದನ್ನ ಕನ್ನಡದವರು ನಾವು ಒಂದಾಗ್ಬೇಕು ಅನ್ನೋ ಜಾಗೃತಿ. ಆದ್ಮೇಲೆ ಮತ್ತೆ ನಾವು ಮತ್ತೆ 1930ರಲ್ಲಿ ಆಲೂರು ವೆಂಕಟರಾಯರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೀತಲ್ಲ, ಅಲ್ಲಿಯೂ ಸಹಿತ ಮಹತ್ತರವಾದ ನಿರ್ಣಯ ತಗೊಂಡ್ರು ಸರ್. ಇಲ್ಲೇ ಹೇಳ್ತೀನಿ ನಾನು,
ಈ ಕವಿಗಳು ಸಹಿತ, ಲೇಖಕರ ಜೊತೆಗೆ ಕವಿಗಳು ಸಹಿತ ಬಹಳ ದೊಡ್ಡ ಕೆಲಸ ಮಾಡಿದ್ರು ಸರ್. ಶಾಂತ ಕವಿಯರಂತೂ ಆ ಸಮ್ಮೇಳನ ಮಾಡ್ಬೇಕಾರೆ ಅದು ಕನ್ನಡಿಗರ ದಾಸನು ಬೇಡಲು ಬಂದಿರಮ್ಮ ಹಣ ಕೊಡಿ ಅಂತ ದುಡ್ಡು ಎತ್ತಿದ್ರು ಅವರು. ಅಲ್ಲಿ ಕುವೆಂಪು ಅವರ ಜಯೇ ಕರ್ನಾಟಕ ಮಾತೆ, BM ಶ್ರೀ ಅವರ ಹಾರಿಸು ಹಾರಿಸು ಕನ್ನಡ ಬಾವುಟ, ಇದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಮಂಗೇಶ್ ಪೈ ಅವರ ತಾಯಿ ಬಾರೆ ಮೊಗವ ತೋರೆ, ಇವೆಲ್ಲ ಹಾಡುಗಳು ನಮ್ಮಲ್ಲಿ ಕನ್ನಡಿಗರಲ್ಲಿ ಕನ್ನಡತನವನ್ನ ಬಡಿದೊಬ್ಸಕ್ಕೆ ಬಹಳ ಕಾರಣ. ಅದರ ನಂತರ 1936ರಲ್ಲಿ ಕುರ್ತಕೋಟಿ ಶಂಕರಾಚಾರ್ಯರ ಅಧ್ಯಕ್ಷತೆಯಲ್ಲಿ ಹಂಪಿಯಲ್ಲಿ ಒಂದು ಬಹಳ ದೊಡ್ಡ ಉತ್ಸವ ನಡೀತು. ವಿಜಯನಗರ ಉತ್ಸವದ 6ನೇ ಶತಮಾನದ ನೆನಪಿಗಾಗಿ ಅಲ್ಲಿ ನಮ್ಮ ವೈಭವವನ್ನ ಎಲ್ಲ ತೋರಿಸ್ಕೊಟ್ಟು ಇದು ಬರ್ತಾ ಇದ್ರ ಜೊತೆಗೆ ಆಲೂರು ವೆಂಕಟರಾಯರು ಕರ್ನಾಟಕ ಓಭಯ ಅಂತ ಬರೆದ್ರು, ಜೋಶಿ ಅವರು ಕರ್ನಾಟಕ ಕ್ಷತ್ರಿಯರು ಅಂತ ಬರೆದ್ರು. ಅವರು ತಮ್ಮ ಜೀವನನೇ ಪೂರ್ತಿ ಕನ್ನಡ ಪ್ರದೇಶಗಳ ಒಂದಾಗೋಕೆ ಮುಡುಪಾಗಿಟ್ಟರು ಸರ್ ಅವರೆಲ್ಲ. ಹೀಗೆ ಮುಂದೆ ಬರ್ತಾ ಇಲ್ಲಿ ಅಂತ ಕನ್ನಡ ಸಮ್ಮೇಳನಗಳು ಮಾಡ್ತಾ 1946ರಲ್ಲಿ ನಮ್ಗೆ ಮುಂಬೈಯಲ್ಲಿ ಸಮ್ಮೇಳನ ಆಯ್ತು. ಅಲ್ಲಿ ಸರ್ದಾರ್ ಪಟೇಲ್ ಅವರು ಹೇಳಿದ್ರು, ನಮ್ಮ ಭಾರತ ದೇಶ ಸ್ವತಂತ್ರ ಆಗ್ತಾ ಇದೆ, ನಾವು ಖಂಡಿತವಾಗಿ ಇದನ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಸರ್. 11ನೇ ಸಮ್ಮೇಳನ ಕಾಸರಗೋಡ್ನಲ್ಲಿ ಆಯ್ತು. ಕಾಸರಗೋಡ್ನಲ್ಲಿ ಕಿಣ್ಣಾಯ ರೈಯವರ ಇದರಲ್ಲಿ ಅವರು ಅಲ್ಲಿಯೂ ಸಹಿತ ಆ ನಿರ್ಣಯ ಆಗ್ತಾ ಈಗೇನಾಯ್ತು, ಚಳುವಳಿ ನಮ್ಮ ಏಕೀಕರಣ ಚಳುವಳಿ ಮತ್ತು ಸ್ವಾತಂತ್ರ್ಯ ಚಳುವಳಿ ಜೊತೆಗೆ ಬರ್ತಾ ಇತ್ತು ಸರ್. ನಮಗೆ ಹೇಗೋ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಗಿನ್ನು ಪ್ರದೇಶಗಳು ಒಂದಾಗಿದ್ದಿಲ್ಲ. ನಮ್ಮ ಆಗಸ್ಟ್ 15ರಂದು ನಮಗೆ ಬಾವುಟವನ್ನು ಹಾರಿಸಲಿಲ್ಲ ನಾವು ಕನ್ನಡದಲ್ಲಿ. ಈಗ ನಮಗೆ ಲೇಟ್ ಆಯ್ತು, ಅಕ್ಟೋಬರ್ 13-15 ಆಯ್ತು. KC ರೆಡ್ಡಿ ಅವರ ಮೈಸೂರು ಚಲೋ ಚಳುವಳಿ ಆದ್ಮೇಲೆ ನಮ್ಮ ಜವಾಬ್ದಾರಿ ಸರ್ಕಾರ ಬಂದಿದ್ದಿಲ್ಲಿ. ಜವಾಬ್ದಾರಿ ಸರ್ಕಾರ ಇಲ್ಲಿ ನಾವು ಪ್ರಾಂತ್ಯಗಳು ಒಂದಾಗ್ಲಿಲ್ಲ, ಕಾಂಗ್ರೆಸ್ನವರು ಒಂದ್ ಮಾಡ್ಲಿಲ್ಲ. ಇಲ್ಲಿ ನಮ್ಮ ನಾಯಕರುಗಳಿಗೆ ಬಹಳ ಬೇಸರ ಆಗೋಯ್ತು. ಇದನ್ನ ಒತ್ತಾಯ ಹಾಕ್ತಾ ಇದ್ರು. ಅವಾಗ ನೆಹರು ಅವರು 1948ರಲ್ಲಿ SK ಧಾರ್ ಸಮಿತಿ ಮಾಡಿದ್ರು ಸರ್. ಅಲ್ಲಿಂದ ಸಮಿತಿ ಆಯ್ತು. ಆ ಸಮಿತಿಯವರು ಏನ್ ಹೇಳಿದ್ರು, ನಾವು ಭಾಷಾ ಅವರ ಪ್ರಾಂತ ಮಾಡೋದಲ್ಲ, ದೇಶ ಹಾಳಾಗೋಗ್ಬಿಡುತ್ತೆ, ಮಾಡಕ್ಕಾಗೋದಿಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು. ಅದು ಮತ್ತೆ ನಮ್ಮಲ್ಲಿ ಗೊಂದಲ ಚರ್ಚೆಗಳು ಬಹಳ ಆಗಿದ್ರಿಂದ ಮತ್ತೆ JVP ಕಮಿಟಿ ಮಾಡಿದ್ರು. ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಶ್ರೀರಾಮಯ್ಯರವರು ಇದ್ದ ಕಮಿಟಿ ಮಾಡಿದ್ರೆ, ಆ ಕಮಿಟಿಯವರು ಸಹಿತ ನಾವು ಭಾಷಾ ಅವರ ಪ್ರಾಂತ ಮಾಡಕ್ಕಾಗೋದಿಲ್ಲ, ನಮ್ದು ಕರ್ನಾಟಕ, ಕೇರಳ ಮತ್ತು ಆಂಧ್ರದ ಬೇಡಿಕೆ ಇತ್ತಲ್ಲಿ, ಬರೀ ಆಂಧ್ರನ ಬೇಕಾದ್ರೆ ಮಾಡ್ಬೋದು, ಅದು ಈಗಿಲ್ಲ ಅಂತಂದು ಹೇಳಿ ಬಿಟ್ಬಿಟ್ಟು. ಸರಿ, ಈಗ ಏನಾಯ್ತು, ಅಲ್ಲಿ ಆಂಧ್ರದಲ್ಲಿ ಬಹಳ ದೊಡ್ಡ ಗಲಾಟೆ ಶುರು ಆಯ್ತು. 52ರಲ್ಲಿ ಪಟ್ಟಿ ಶ್ರೀರಾಮುಲು ಅವರು ಉಪವಾಸ ಕೂತ್ಕೊಂಡ್ರಲ್ಲಿ. 58 ಜನ ಉಪವಾಸ ಕೂತ್ಕೊಂಡು ಸತ್ತೋಗ್ಬಿಟ್ರು. ಅವ್ರು ಸತ್ತೋದ್ಮೇಲೆ ಆ ಚಳವಳಿಯ ರೂಪ ಬೇರೆ ಆಗ್ಬಿಡ್ತಲ್ಲಿ. ಆಗ ಕೇಂದ್ರ ಸರ್ಕಾರ ಭಯಬಿಟ್ಟು ಆಂಧ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತು. ಅಕ್ಟೋಬರ್ 1, 1953. ಆ ಇದರಲ್ಲಿ ಆ ವಾಂಚು ಕಮಿಟಿ ಅಂತ ಒಂದು ಬಂದು ಬಳ್ಳಾರಿ ನಮಗೆ ಆಗ್ಲೇನೆ ಸೇರ್ಕೊಂತು ಸರ್. 53ರ ಅಕ್ಟೋಬರ್ 3ರಂದು ಬಳ್ಳಾರಿ ನಮಗೆ ಸೇರ್ಕೊಂತು. ಅದು ಆದ್ಮೇಲೆ ಈ ಕಾಂಗ್ರೆಸ್ನವರು ಈ ಚುನಾವಣೆ ಕಾಲದಲ್ಲಿ ಒಂದು ತಮ್ಮ ಇದರಲ್ಲಿ ಕೊಟ್ಟಿದ್ರು, ಅವರು ಘೋಷಣಾ ಪತ್ರದಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತಂದೇಳಿ. ಆದ್ರೂ ಮಾಡ್ಲಿಲ್ಲ. ಮತ್ತೆ ನಮ್ಮ ಹತ್ರ ಬಹಳ ಉದ್ರೇಕ ಆಗ್ಬಿಡ್ತು. ಅನ್ನನಪ್ಪ ದೊಡ್ಡಮೇಟಿಯವರು ರಾಜೀನಾಮೆ ಕೊಟ್ಬಿಟ್ರು. ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಚುನಾವಣೆ ನಡೀತ, ಉಪಚುನಾವಣೆ ನಡೆದಾಗೆ ನಮ್ಮ ಕರ್ನಾಟಕ ಏಕೀಕರಣ ಪಕ್ಷದವರು ಒಂದು ಅಭ್ಯರ್ಥಿ ನಿಲ್ಲಿಸಿ ಗೆಲ್ಸ್ಬಿಟ್ರು. ಕಾಂಗ್ರೆಸ್ ಸೋತು ಬಿಡ್ತಲ್ಲಿ. ಆವಾಗತ್ತೆಲ್ಲ ಕೇಂದ್ರ ಸರ್ಕಾರಕ್ಕೆ ಬಹಳ ಮುಜುಗರ ಆಯ್ತು. ಆಮೇಲೆ ಅಲ್ಲಿ ಈ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ನಡೀಬೇಕಾದ್ರೆ 25,000 ಜನ ಅಲ್ಲಿ ಸೇರ್ಕೊಂಡು ಗಲಾಟೆ ಮಾಡಿ ನಿಜಲಿಂಗಪ್ಪನವ್ರಿಗೆ, ಅಳಿಕೇರಿ ಗುದ್ದಪ್ಪನವ್ರಿಗೆ ಎಳೆದಾಡಿ ಚಪ್ಪಲಿ ತೋರಿಗೆ ಏನೋ ಬಹಳ ದೊಡ್ಡ ಗಲಭೆ ಆಗಿ ಮೊಕದ್ದಮೆ ಎಲ್ಲ ಆಗೋಯ್ತದು. ಆಗ ಏನಾಯ್ತು, ನಿಜಲಿಂಗಪ್ಪನವರು ನೆಹರು ಅವರಿಗೆ ಹೇಳಿದ್ರಂತೆ, ನಾವೆಲ್ಲಾ KPCC ಅವರು ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತಂದು ಹೇಳಿ. ಈ ಮಧ್ಯೆ ನಾನು ಇನ್ನೊಂದು ಮಾತು ಹೇಳ್ಬೇಕು. ಈ ನಮ್ಮ ಪ್ರಾಂತ್ಯಗಳು ಒಂದಾಗಿರೋ ಬಗ್ಗೆ ಈ ಒಂದು ದುಂಡು ಮೇಜಿನ ಪರಿಷತ್ತಿನಲ್ಲೂ ಶ್ಯಾಮ್ಗಲ್ ಬೆನ್ಗಾರ್ ರಾಯರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರು ಹೋಗಿ ಒತ್ತಾಯ ಮಾಡಿದ್ರು ಸರ್ ಅಲ್ಲಿ 32ರಲ್ಲಿ. ಇಲ್ಲಿ ಇವಾಗಾದ್ಮೇಲೆ ಅನ್ನನಪ್ಪ ದೊಡ್ಡಮೇಟಿ ಅವರು ರಾಜೀನಾಮೆ ಕೊಟ್ಟು ಚುನಾವಣೆ ಆದ್ಮೇಲೆ ಅವರು ಮಾಡ್ಲೇಬೇಕಾಯ್ತು. ಈಗ ಫಜಲ್ ಅಲಿ ಕಮಿಟಿ ಮಾಡಿದ್ರು ಸರ್ 53ರಲ್ಲಿ. ಫಜಲ್ ಅಲಿ ಕಮಿಟಿ ಅವರು ಕುಂಜೂರು ಅವರು ಮತ್ತೆ ಪಣಿಕ್ಕರ್ ಅವರು ಅದರ ಸದಸ್ಯರಾಗಿದ್ರು. ಫಜಲ್ ಅಲಿ ಅವರು ಅಧ್ಯಕ್ಷರಾಗಿದ್ರು. ಅವರು 1000 ಮೈಲಿ ತಿರುಗಿ
ಓಡಾಡಿ ಭಾರತ ದೇಶದಲ್ಲಿ ಓಡಾಡಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಾರೆ ಅದಕ್ಕೆ, ರಿಆರ್ಗನೈಸೇಷನ್ ಕಮಿಷನ್ ಅಂತ. ಅವ್ರು ವರದಿ ಕೊಟ್ಟ 55ರಲ್ಲಿ ನಮ್ಮ ಕನ್ನಡ ನಾಡು ಒಂದು ವಿಶಾಲ ಮೈಸೂರು ಆಯ್ತು ಸರ್. 1/11/56 ಅವತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದನ್ನ ಉದ್ಘಾಟನೆ ಮಾಡಿದ್ರು. ಅವಾಗ ವಿಶಾಲ ಮೈಸೂರು ಅಥವಾ ಹಳೆ ಹೊಸ ಮೈಸೂರು ಅಂತ ಹೆಸರುಗಳು ಕರಿತಿದ್ವಿ ಸರ್ ನಾವು ಅದನ್ನ. ಅಲ್ಲಿ ಏನಾಯ್ತು, ಒಂದು ಕಡಿದಾಳ ಮಂಜಪ್ಪನವರ ಅವಧಿ ಮುಗೀತು ಅಕ್ಟೋಬರ್ 31ಕ್ಕೆ. 1ನೇ ನವೆಂಬರ್ ನಮಗೆ ಆಗಿದ್ದು. 1ನೇ ನವೆಂಬರ್ಗೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ್ರು. ಜಯಚಾಮರಾಜ ಒಡೆಯರು ಸಹಿತ ಗವರ್ನರ್ ಆಗಿ ಅಧಿಕಾರ ವಹಿಸಿದ್ರು ಅವತ್ತು. ಇದು ನಮಗೆ 1963ರಲ್ಲಿ ಕನ್ನಡವನ್ನ ನಾವು ಅಧಿಕೃತ ಭಾಷೆ ಅಂತ ಘೋಷಣೆ ಆಯ್ತು. 73ರಲ್ಲಿ ಇದನ್ನ ಕರ್ನಾಟಕ ಅಂತ ಹೇಳಿ ಅದಕ್ಕೂ ಬಹಳ ಚಳವಳಿ ನಡೆಸೋದು. ಅದು ಅಖಂಡ ಕರ್ನಾಟಕ ನಿರ್ಮಾಣ ಸಮಿತಿ ಅಂತ ಅದಕ್ಕೂ ಆಗಿ ಹೆಸರು ಬದಲಾವಣೆಗೂ ಸಹಿತ ಚಳವಳಿಗಳು ನಡೆಸ್ತಾರೆ. ಎಲ್ಲಾ ಹಿಂಗ ಒಂದು 5,000 ಜನಕ್ಕೆ ಜೈಲಿಗೆ ಹಾಕಿದ್ರು. ಹಿಂಗೆಲ್ಲ ಇದೆಲ್ಲ ತ್ಯಾಗ ಬಲಿದಾನಗಳಿಂದ ಇದೆಲ್ಲ ಆಗಿದೆ ಸರ್. ಇದು 2008ರಲ್ಲಿ ನಮಗೆ ಶಾಸ್ತ್ರೀಯ ಭಾಷೆ ದೊರೆಯಿತು, ಶಾಸ್ತ್ರೀಯ ಸ್ಥಾನಮಾನ. ಆಮೇಲೆ ನಮ್ಮ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ಸರ್. ಭಾರತದ ಯಾವ ಭಾಷೆಗೂ ದೊರೆತಿಲ್ಲ. ಇದನ್ನ ನೋಡಿದ್ರೆ ನಮ್ಮ ಭಾಷೆಯ ಮಹತ್ವ ನಮಗೆ ಗೊತ್ತಾಗುತ್ತೆ. ಮತ್ತೆ ಕರ್ನಾಟಕ ಅನ್ನೋದು ಹೊಸ ಶಬ್ದ ಏನಲ್ಲ, ಅದು ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಅನ್ನೋ ಶಬ್ದ ಇದೆ ಅಂತೆ. ಆಮೇಲೆ ಇಡಂಗೋ ವಡಿವೆಲ್ರವರ ಶಿಲಪ್ಪದಿಕಾರಂ ತಮಿಳು ಗ್ರಂಥದಲ್ಲಿ ಕರುನಾಡರೆಂಬ ಶಬ್ದ ಇದೆ, ಅಂದ್ರೆ ಗುಡ್ಡ ಬೆಟ್ಟಗಳಿಂದ ಕೂಡಿದ ನಾಡು ಅಂತ. ಇದು ಇವತ್ತು ಹೊಸ ಹೆಸರು ಹೊಸದಲ್ಲ. ಇದು ಆಗಿನ ಕಾಲದಿಂದಾನು ಇದು ಬಂದಿದ್ದು. ನಮ್ಮ ಭಾಷೆ ಬೆಳಿಬೇಕು ಸರ್. ನಮ್ಮ ಭಾಷೆ ನಮ್ಮ ಉಸಿರಾಗ್ಬೇಕು. ನಾವು ಮಾತಾಡ್ಬೇಕು. ಕನ್ನಡಿಗರು ನಾವು ಕನ್ನಡ ಮಾತಾಡಕ್ಕೆ ಮುಜುಗರ ಪಟ್ಕೋಬಾರ್ದು. ನಾವು ಮಾತಾಡಿದ್ರೆ ಕನ್ನಡ ಉಳಿಯುತ್ತೆ, ಬೆಳೆಯುತ್ತೆ ಸರ್. ಅದನ್ನ ನಾನಷ್ಟು ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಿಮ್ಮ ಈ ಒಂದು ಏನು ಇಡೀ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯನ್ನ ಸಂಕ್ಷಿಪ್ತವಾಗಿ ತಾವು ತಿಳಿಸಿದ್ದಕ್ಕಾಗಿ ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೊಂದೆರಡು ಪ್ರಶ್ನೆ ಕೇಳೋಣ ಅಂತ. ಮೊದಲನೇದು, ನೀವು ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನು ನೋಡಿರ್ತೀರಿ. ನಮ್ ಕರ್ನಾಟಕನ ನೋಡಿದಾಗ ನೋಡಕ್ ಹೇಗಿದೆ ನಮ್ ಕರ್ನಾಟಕ ಸರ್? ನೋಡಕ್ಕೆ ನಮ್ಮಲ್ಲಿ ಏನಿಲ್ಲ ಅಂತ. ನಾವು ಬಾದಾಮಿ, ಐಹೊಳೆ, ಹಳೇಬೀಡು, ಬನವಾಸಿ, ನಾವು ಹಂಪೆ ನೋಡಿದ್ರೆ ಸರ್ ಯಾವ ಶಿಲೆ ಇಲ್ಲ, ಮತ್ತೆ ಯಾವ ಸಂಗೀತಗಾರರಿಲ್ಲ ನಮ್ಮ ಹತ್ರ, ಯಾವ ಭಾಷಾ ಪುಸ್ತಕಗಳಿಲ್ಲ. ನಮ್ಮ ಪುಸ್ತಕಗಳು, ಗ್ರಂಥಗಳು, ನಮ್ಮ ಶಿಲ್ಪಕಲೆ ಎಲ್ಲದೂ ಅತ್ಯುನ್ನತ ಮಟ್ಟದಲ್ಲೇ ಇದೆ ಸರ್. ಯಾವ್ದಕ್ಕೂ ಕಡಿಮೆ, ನಾವು ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳ್ಕೊಳ್ಳೋದು ಬೇಡ, ಆದ್ರೆ ಯಾವ್ದಕ್ಕೂ ಕಡಿಮೆ ಇಲ್ಲ, ಖಂಡಿತ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕನ್ನಡ ನಾಡು ಚಂದ, ನುಡಿಯೂ ಚಂದ. ನುಡಿಯ ಬಗ್ಗೆ ಒಂದೆರಡು ಮಾತು ಸರ್. ಕನ್ನಡ ನುಡಿ ನಮ್ಮ ಭಾಷೆ ಹೇಗಿದೆ ಅಂದ್ರೆ, ನಾವು ಏನು ಬರ್ದಿದೀವಿ ಅದನ್ನ ಓದ್ತೀವಿ ಸರ್. ನಮ್ಮ ವರ್ಣಮಾಲೆ ಬಹಳ ದೊಡ್ಡ ವರ್ಣಮಾಲೆ, ಅತ್ಯಂತ ಸುಂದರವಾಗಿ ನೀವು ಪ್ರತಿ ಅಕ್ಷರ ಬೇರೆ ಬೇರೆ ಇರುತ್ತೆ ನಮ್ಮಲ್ಲಿ. ಕಲಿತೋನು ಮರ್ಯಾದೆ ಇಲ್ಲ ಅದನ್ನ. ಬೇರೆ ಭಾಷೆಗಳೆಲ್ಲ ಒಂದು ಶಬ್ದಕ್ಕೆ ಒಂದು ಅಕ್ಷರ ಕೂಡಿಸಿ ಬರೀತಾರೆ. ನಮ್ಮಲ್ಲಿ ಇಲ್ಲ, ಪ್ರತಿ ಅಕ್ಷರ ಬೇರೆ ಬೇರೆ ಇರ್ತೈತಿ. ಅದ್ರ ಬಹಳ ಮಹತ್ವ ಸರ್ ಇದು. ಹೌದು, ತುಂಬಾ ಸೊಗಸಾಗಿ ಹೇಳಿದ್ರಿ. ಈಗ ಕಲಂದರ್, ನೀವಿಷ್ಟೆಲ್ಲ ಮಾತಾಡಿದ್ಮೇಲೆ ನಿಮ್ ಬಗ್ಗೆ ಜನಕ್ಕೆ ಕುತೂಹಲ ಬರುತ್ತೆ, ಅಯ್ಯೋ ಯಾರು ಈ ಕಲಂದರ್ ಅಂತ. ನನಗ್ ಗೊತ್ತು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದೀರಿ ಅಂತ. ನಿಮ್ ಬಗ್ಗೆ ಒಂದೆರಡು ಮಾತು ಸರ್. ನಾನು ಕಲಂದರ್ ಅಂತ, ನಾನು ಮೂಲತಃ ದಾವಣಗೆರೆ ಸರ್. ಬಡತನದಿಂದ ಬಂದರು, ಅಂದ್ರೆ ಕಷ್ಟಪಟ್ಟು ಓದಿದೆ. ನಾನು BSc B.Ed ಮಾಡಿದೆ ಅಲ್ಲಿ. ಆಮೇಲೆ ನನಗೆ ನೌಕರಿ ಸಿಕ್ತು. ನಾನು ಇದೆಲ್ಲ ಅಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಂಡೆ. ಅಂದ್ರೆ ನನಗೆ ಅವಾಗ್ಲಿಂದ ನಾನು ಓದೋದು ಬಹಳ ಅಭ್ಯಾಸ ಸರ್. ನಿಮ್ಗೆ ನಾನು ಹೇಳ್ತೀನಿ, ನಂಬಿಡ್ತಿರೋ, ದಿನಕ್ಕೆ 3 ಕಾದಂಬರಿ ಓದ್ತಿದ್ದೆ ನಾನು ಒಂದಿನಕ್ಕೆ. ನಾನು ಲೈಬ್ರರಿಯಲ್ಲಿ ದಿನಕ್ಕೆ 10 ಪೈಸಾ ಒಂದು ಪುಸ್ತಕಕ್ಕೆ, ಅಲ್ಲಿ ಪುಸ್ತಕ ಓದ್ತಿದ್ನಲ್ಲ, 30 ಪೈಸಾ 40 ಪೈಸಾ ಸಣ್ಣ ನಾನು ಓದ್ತಿದ್ನಲ್ಲ. ಕೊನೆಗ ಲೈಬ್ರರಿ, ನಾನು ಅಶೋಕ್ ರೋಡ್ನಾಗ ಲೈಬ್ರರಿ ಏನ್ ಮಾಡ್ದ ಅಂದ್ರೆ 3 ತಿಂಗಳಾದ್ಮೇಲೆ, ನೀನ್ ದುಡ್ಡು ಕೊಡ್ಬೇಡ, ಹಂಗ ಪುಸ್ತಕ ಒಯ್ಯ ಅಂತಿದ್ವು. ಅಷ್ಟು ಓದಿ, ಅದು ಏನೋ ನನಗೆ ಮೊದಲಿಂದ ಅಭ್ಯಾಸ ಸರ್ ಅದು. ನನ್ನ ಮನೆಗೆ ನೀವು ಬಾಲಮಿತ್ರ, ಚಂದಮಾಮ, ಮಯೂರ, ತುಷಾರ, ಎಲ್ಲಾ ಪತ್ರಿಕೆಗಳು ನನ್ನ ಹತ್ರ ಬರ್ತಿದ್ವು. ಸಂಕ್ರಮಣ, ಅನಿಕೇತನ ಈಗಲೂ ಬರುತ್ತೆ, ಪತ್ರಿಕೆಗಳು ನಮ್ಗೆ ಬರ್ತಿದ್ವು. ಸಂಕ್ರಮಣ ಈ ರೀತಿ ಓದೋದೇ ಕಡಿಮೆ ಆಗ್ಬಿಡ್ತಾ ಇದೆಯಲ್ಲ ಈ ತಲೆಮಾರಿನವ್ರಿಗೆ, ಏನು ಒಂಥರ ಬೇಜಾರಾಗ. ಬಹಳ ದುಃಖದ ವಿಷಯ ಸರ್. ಓದೋದು ಕಡಿಮೆ ಸರ್, ಭಾಷೆ ಹೋಗ್ಬಿಡ್ತೈತಿ ಅಂತ ನನಗೆ ಭಯ.
ಯಾಕಂದ್ರೆ ಬಳಕೆನೇ ಇರೋದಿಲ್ಲ ಸರ್. ಇಲ್ಲ ಈಗ ಶಬ್ದಗಳನ್ನ ಪೂರ್ತಿ ವಾಕ್ಯಗಳನ್ನ ಪೂರ್ತಿ ಬರೆಯೋದಿಲ್ಲ, ಹೀ ಹೂ ಅಂತ ಬರ್ದ್ಬಿಡ್ತಾರೆ ಕಂಪ್ಯೂಟರ್ನಾಗೆ. ವಾಕ್ಯಗಳೇ ಬರೋದಲ್ಲ, ಶಬ್ದಗಳೇ ಬರೋದಲ್ಲ, ಭಾಷೆಗಳೇ ಹೋಗ್ಬಿಡ್ತೈತಿ. ಕನ್ನಡ ಹೇಗೆ ಅದು ಇದು ಬಹಳ ದೊಡ್ಡ ಚಿಂತನೆ ಮಾಡೋ ವಿಷಯ ಸರ್ ಇದು. ಏನಾದ್ರಲ್ಲಿ ನಮ್ಮ ಮಕ್ಕಳು ನಾವು ದಿನಕ್ಕೆ ಒಂದ್ ಪೇಜ್ ಆದ್ರೂ, ಒಂದ್ ಅರ್ಧ ಪೇಜ್ ಆದ್ರೂ ಬರೆಯೋದು, ಓದೋದು ಅಭ್ಯಾಸ ಮಾಡಿಸ್ಬೇಕು ಸರ್. ಹಾಗಾದ್ರೆ ಕನ್ನಡ ಭಾಷೆ ಉಳಿಯೋದು. ಇಲ್ದಿದ್ರೆ ಭಾಷೆ ನಮ್ಮ ಹತ್ರ ಏನಾಗು ಸರ್, ಅಲ್ಲಿ ಆಡಳಿತದಲ್ಲಿ, ಮಾತಿನಲ್ಲಿ, ಬರವಣಿಗೆಯಲ್ಲಿ ಭಾಷೆ ಇಲ್ಲ ಅಂದ್ರೆ ಭಾಷೆ ಬಹಳಷ್ಟು ಭಾಷೆ ಹೋಗ್ಬಿಟ್ಟಿದ. ಎಷ್ಟೋ ಭಾಷೆ ಇದ್ದವು, ಪಾಲಿ, ಪ್ರಾಕೃತ ಇವೆಲ್ಲ ಇದ್ದವು, ಒಳ್ಳೆ ವೈಭವವಾಗಿ ಇದ್ದವೆ, ಹೋಗ್ಬಿಟ್ಟಿದಾವು. ಯಾಕಂದ್ರೆ ಬಳಕೆ ಆಗ್ಲಿಲ್ಲ ಅಂತ. ಬಳಕೆ ಆಗದಿದ್ರೆ ನಮಗೂ ಅದು ಭಯ ಇದೆ ಸರ್. ಅದು ಕಲಂದರ್ ತಮ್ಮ ಮಾತುಗಳಿಗಾಗಿ, ತಮ್ಮ ಪ್ರಯತ್ನಕ್ಕಾಗಿ, ತಮ್ಮ ಸಿದ್ಧತೆಗಾಗಿ ನಾನು ಎಲ್ಲ ಕನ್ನಡಿಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮ್ಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಂದಾಯಿತ ಸದಸ್ಯರೇ, ನೋಡಿ, ನನಗೆ ಇಲ್ಲೇ ಖುಷಿ ಆಗೋದು, ಒಬ್ಬ ತರಬೇತುದಾರರಿಗಾಗ್ಲಿ, ಒಬ್ಬ ಮಾರ್ಗದರ್ಶಕ ಅಂದಾಗ ಹಿರಿಯ ಜೀವ 72 ವರ್ಷದಲ್ಲಿಯೂ ಕೂಡ ತಾವು ಏನಾದ್ರು ಮಾಡ್ಬೇಕು, ಕಲಿಬೇಕು ಅಂತ ನಮ್ಮ ತರಬೇತಿಯಲ್ಲಿ ನಿರಂತರವಾಗಿ ಬಂದು ಎಷ್ಟು ಅದ್ಭುತವಾಗಿ ಮಾತನಾಡಿದ್ರಲ್ಲಿ. ತಾವು ಈ ರೀತಿ ಮಾತಾಡಬೇಕು ಅಂತ ಇದ್ರೆ ದಯಮಾಡಿ ನಮ್ಮ ವ್ಯಕ್ತಿತ್ವ ವಿಕಸನದ ಒಂದು ಕೋರ್ಸ್ಗೆ ಸೇರ್ಕೊಳ್ಳಿ. ಈಗ 6 ತಿಂಗಳ ಕೋರ್ಸ್ ಅನ್ನ ನಾವು ಡಿಸೈನ್ ಮಾಡಿದ್ದೇವೆ. ಆ 6 ತಿಂಗಳ ಕೋರ್ಸ್ ಏನಿದೆ ಅದರಲ್ಲಿ ನಾವು ಕೈ ಹಿಡಿದು ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡೋದು, ಮತ್ತೆ ಇರುವ ಸ್ಥಳದಿಂದ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಲಂದರ್, ಈ 6 ತಿಂಗಳ ಕೋರ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಕಲಂದರ್. ನಾನು ಹೇಳ್ತೀನಲ್ಲ ಸರ್, ನನಗೆ ಏನಾಗಿದೆ ಅಂತ ಹೇಳಿದೆ, ನಾನು ಮಾನಸಿಕವಾಗಿ ಚೆನ್ನಾಗಿದ್ದೀನಿ, ದೈಹಿಕವಾಗಿ ಚೆನ್ನಾಗಿದ್ದೀನಲ್ಲ, ಒಂದು ಮಾತ್ರ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೇನೆ, ನೀವು ಮಾತಾಡಕ್ ಬಂದ್ಬಿಡುತ್ತೆ. ನಿಮಗೆ ಮಾತಾಡಕ್ಕೆ ಖಂಡಿತ ಬರುತ್ತೆ, ಆದ್ರೆ ಅದು ಹೊರಗೆ ಬಿಡುತ್ತೆ. ಇಲ್ಲಿ ಈ ಕೋರ್ಸ್ ನಲ್ಲಿ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ನೀವು ವಿಡಿಯೋ ನೋಡ್ತೀರಾ, ಮಾತಾಡ್ತೀರಾ, ಹೋಮ್ವರ್ಕ್ ಮಾಡ್ತೀರಾ, ಬೇರೆ ಎಲ್ಲಾ ಕೆಲಸ ಮಾಡೋದ್ರಿಂದ, ಪ್ರತಿ ವಾರ ಒಂದೊಂದು ಸೆಷನ್ ಇರೋದ್ರಿಂದ, ಪ್ರತಿ ವಾರ ನಿಮ್ಗೆ ಚರ್ಚೆ ಇರೋದ್ರಿಂದ, ಮತ್ತು ನಾಗ್ತಿಹಳ್ಳಿಯವರು ಜೊತೆಗೆ, ಮೆಂಟರ್ ಜೊತೆಗೆ ಪ್ರತಿ ಎಲ್ಲಿ ಯಾವಾಗ ಬೇಕಾದ್ರೂ ಮಾತಾಡಬಹುದಾಗಿರೋದ್ರಿಂದ ಜ್ಞಾನ ಕೌಶಲ್ಯ ಬಹಳ ಬೆಳೆಯುತ್ತೆ. ಒಂದು ಸ್ಟೇಜಿನಿಂದ ಇನ್ನೊಂದು ಸ್ಟೇಜ್ಗೆ ಖಂಡಿತ ನಾವು ಹೋಗ್ತೀವಿ. ಅದು ನಾನೇ ಉದಾಹರಣೆ. ನಾನು ಹೇಳ್ತೀನಲ್ಲ, ನನಗೆ ಮಾತಾಡಕ್ ಹೆಂಗ್ ಬಂದಿದ್ದೆ, ನೀವು ಮಾತಾಡಿದ್ರೆ ಮಾತಾಡಕ್ ಬೇರೆ ಬಂದ್ಬಿಟ್ಟಿದ್ವಿ. ನನಗೆ ಮೊದ್ಲೇ ನಾವು ಹಂಗ ಇಟ್ಟಿದ್ದಿಲ್ಲ. ಮಾತಾಡಕ್ ಬಂದ್ರು ನನಗೇನೋ ಮುಜುಗರ, ಮಾತಾಡ್ಬೇಕೋ ಬೇಡೋ, ಮಾತಾಡ್ತೀನೋ ಇಲ್ಲೋ, ಆಮೇಲೆ ನಾನು ಒಳ್ಳೆ ವಯಸ್ಸಾಗಿದೆ, ನನಗೆ ಆಗುತ್ತೋ ಇಲ್ಲೋ, ಏನೆಲ್ಲ ಇತ್ತು ನೋಡಿ. ನನಗೆ ಈಗ ನಿಮ್ಮ ವರ್ಕ್ಶಾಪ್ ಬಂದ್ಮೇಲೆ 3 ಗಂಟೆ ನಾನು ನಿಮ್ಮಲ್ಲಿ ಕುತ್ಕೊಂಡು ಸತತವಾಗಿ ಕೇಳ್ತೀನಿ, ಎದ್ದು ಹೋಗೋದಿಲ್ಲ. ಆ ತಾಳ್ಮೆ ಮತ್ತೆ ಅದು ಏನೋ ದೈಹಿಕವಾಗಿ ತಂತಾನೆ ಶಕ್ತಿ ಬಂದ್ಬಿಟ್ಟಿದೆ. ಅದು ಬಹಳ ಉಪಯೋಗ ಆಗುತ್ತೆ ಸರ್. 6 ತಿಂಗಳು ನಿಮ್ಮಲ್ಲಿ ಕೋರ್ಸ್ ನಲ್ಲಿ ಭಾಗವಹಿಸಿದ್ರೆ ನಾವು ಕಲಿಕೆಯ ಒಂದು ಹಂತನ ಬಹಳ ಚೆನ್ನಾಗಿ ಒಂದು ಮೆಟ್ಲ ಹತ್ತಬಹುದು ಸರ್. ಅಲ್ಲಿ ತುಂಬಾ ಸೊಗಸಾಗಿ ತಿಳಿಸಿದ್ರಿ. ನಾವು ಈಗ ಉತ್ಪ್ರೇಕ್ಷೆ ಅಂತೂ ಮಾಡ್ತಾ ಇಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಏನ್ ಗಮನಿಸಿದ್ದೆ ಅಂದ್ರೆ, 1 ದಿನದ ಶಿಬಿರಗಳ ನಂತರ ಸಾಮಾನ್ಯವಾಗಿ ಅವತ್ತು ತುಂಬಾ ಬ್ಯಾಟ್ರಿ ಚಾರ್ಜ್ ಆಗಿ ಅವತ್ ಮಾತ್ರ ಒಂದ್ ರೀತಿ ಚಾರ್ಜ್ ಆಗ್ತಾ ಇದ್ರು, ಅಥವಾ ಒಂದ್ ಸ್ವಲ್ಪ ದಿನ ಚಾರ್ಜ್ ಆಗ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಈ ಯಾವಾಗ ಒಂದು 6 ತಿಂಗಳ ಜೊತೆನಲ್ಲೇ ಇರ್ತೀವಿ, ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾನು ಸರ್ಟಿಫಿಕೇಟ್ ನಲ್ಲಿ ನಿಮ್ಮ ಗುಣಗಳನ್ನು ಪಟ್ಟಿ ಮಾಡಿ ಕೊನೆಯಲ್ಲಿ ಆ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಇದ್ದೇನೆ. ಈ ಎಲ್ಲ ಮಾಹಿತಿಯ ಬಗ್ಗೆ, ನಮ್ಮ ಕಲಂದರ್ ಅವರ ಮಾತುಗಳ ಬಗ್ಗೆ, ನಮ್ಮ ಈ ಒಂದು ಕೋರ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ದಯಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯಮಾಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ 4-6 ಜನಕ್ಕೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕೆಂದ್ರೆ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಡ್ತೇವೆ, ಆದ್ರೆ ಆ ರಾಜ್ಯೋತ್ಸವದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ನಾನು ಈಗಾಗ್ಲೇ ನಮಸ್ಕಾರಗಳು ಹೇಳಿದ್ದೆ, ಮತ್ತೊಂದ್ಸರಿ ಕಲಂದರ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ನೀವು ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಹಾಗೆ ರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳು, ಹಲವಾರು ವ್ಯಕ್ತಿಗಳನ್ನ ಪರಿಚಯ ಮಾಡಿದ್ದೇನೆ. ಆ ವಿಡಿಯೋಗಳ ಕಡೆನೂ ಕೂಡ ಗಮನ ಕೊಡಿ. ನಮಸ್ಕಾರ. ನಮಸ್ಕಾರ ಸರ್.